ಎಫ್ಸ್ಟೈನ್ ಫೈಲ್ಸ್ ಪ್ರಪಂಚದಾದ್ಯಂತ ಈಗ ಟ್ರೆಂಡ್ ಆಗ್ತಾ ಇರ್ತಕ್ಕಂಥ ವಿಚಾರ ಇದಾಗಿರ್ತದೆ. ಇಷ್ಟಕ್ಕೂ ಎಫ್ಸ್ಟೈನ್ ಫೈಲ್ಸ್ ಅಂತಂದ್ರೆ ಏನು, ಫಸ್ಟ್ ಟೈಮ್ ಯಾರಾದರೂ ವಿಡಿಯೋನ ನೋಡ್ತಾ ಇದ್ರೆ ಈ ವಿಚಾರದ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಒಂದು 5 ಮಿನಿಟ್ಸ್ ಒಳಗಡೆ ಇದ್ರ ಬಗ್ಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಬರೋ ರೀತಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕೊನೆ ತನಕ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಸೊ ಎಫ್ಸ್ಟೈನ್ ಫೈಲ್ಸ್ ಅಂತಂದ್ರೆ ಇದು ಒಂದು ಸಾಮಾನ್ಯದ ಕೇಸ್ ಅಲ್ಲ. ಇದನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಒಬ್ಬ ಶ್ರೀಮಂತ ವ್ಯಕ್ತಿ, ಒಂದು ರಹಸ್ಯ ದೀಪ ಮತ್ತು ಜಗತ್ತಿನ ಅತಿ ಶಕ್ತಿಶಾಲಿ ಹೆಸರುಗಳು. ಇದು ಒಂದು ಸಾಮಾನ್ಯ ಕೇಸ್ ಅಲ್ಲ, ಇದರ ಹೆಸರೇ ಎಪ್ಸ್ಟೈನ್ ಫೈಲ್ಸ್ ಅಂತ ಹೇಳ್ಬೋದು. ಇದು ಸಿಂಪಲ್ ಆಗಿ ಹೇಳ್ತಾ ಇರೋದು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ಸ್ ಏನಕ್ಕೆ ಈ ತರ ಎಲ್ಲ ಇಷ್ಟು ಟ್ರೆಂಡಿಂಗ್ ಅಲ್ಲಿ ಇದೆ ಈ ಟಾಪಿಕ್, ಯಾರೆಲ್ಲ ಇದಾರೆ ಇದ್ರ ಒಳಗಡೆ ಅಂತ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಈ ಕೇಸಲ್ಲಿ ಇತ್ತೀಚೆಗೆ ಏನು ಅಮೆರಿಕದ ನ್ಯಾಯಾಂಗ ಬಿಡುಗಡೆ ಮಾಡಿರ್ತಕ್ಕಂಥ ವರದಿಗಳಾಗಿರ್ಬೋದು ಅಥವಾ ಫೈಲ್ಸ್ ಆಗಿರ್ಬೋದು, ಅವೆಲ್ಲ ಹೆಸರುಗಳನ್ನು ನೋಡೋದಾದ್ರೆ ನನಗೆ ಫಸ್ಟ್ ಟೈಮ್ ಇಷ್ಟು ಕಂಟೆಂಟ್ ಗಳನ್ನ ಹುಡುಕ್ಬೇಕಾದ್ರೆ, ಒಂದು ಡೆಪ್ತ್ ಅನಾಲಿಸಿಸ್ ಮಾಡಬೇಕಾದ್ರೆ ನನಗೆ ಶಾಕಿಂಗ್ ಆಗಿರ್ತಕ್ಕಂಥ ವಿಚಾರ ಯಾವ್ದಾದ್ರು ಇದೆ ಅಂತಂದ್ರೆ ಈ ಒಂದು ಎಪ್ಸ್ಟೈನ್ ಫೈಲ್ಸ್ ಅನ್ನೋದು. ಅಷ್ಟು ಭಯಂಕರ ಮತ್ತು ಅಷ್ಟೊಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಒಂದು ಕೇಸಲ್ಲಿ ಇನ್ವಾಲ್ವ್ ಆಗಿರೋದನ್ನ ನಾವು ನೋಡ್ಬೋದು. ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ಏನೀಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಎಲಾನ್ ಮಸ್ಕ್, ಮತ್ತೆ ಬಿಲ್ ಗೇಟ್ಸ್ ಆಗಿರ್ಬೋದು, ಮೈಕಲ್ ಜಾಕ್ಸನ್ ಆಗಿರ್ಬೋದು, ಮತ್ತೆ ಹಾಲಿವುಡ್ ಸೆಲೆಬ್ರಿಟೀಸ್ ಆಗಿರ್ಬೋದು, ಬಿಲ್ ಕ್ಲಿಂಟನ್ ಆಗಿರ್ಬೋದು, ಈ ರೀತಿ ಸುಮಾರಷ್ಟು ಪ್ರಿನ್ಸ್ ಆಂಡ್ರೋ ಆಗಿರ್ಬೋದು, ಈ ತರ ಸುಮಾರಷ್ಟು ಶಕ್ತಿಶಾಲಿ ಅಂಡ್ ಪ್ರಭಾವಿ ರಾಜಕಾರಣಿಗಳು ಅಂಡ್ ಶ್ರೀಮಂತ ಮನೆತನದವರು, ಇವರೆಲ್ಲರೂ ಸೇರಿ ಈ ಒಂದು ಸ್ಕ್ಯಾಂಡಲ್ ಎಫ್ಸ್ಟೈನ್ ಫೈಲ್ಸ್ ಅಂತ ಏನಿದೆ, ಸೊ ಇದರಲ್ಲಿ ಭಾಗಿಯಾಗಿದ್ದಾರೆ. ಇದ್ರ ಬಗ್ಗೆ ಸುಮಾರಷ್ಟು ಕಡತಗಳು, ವಿಡಿಯೋಗಳು, ಲಕ್ಷಾಂತರ ಫೋಟೋಗಳು ಈಗಾಗಲೇ ಬಿಡುಗಡೆ ಆಗಿದ್ದಾವೆ. ಅಂಡ್ ಅವೆಲ್ಲ ಕ್ಲಿಯರ್ ಎವಿಡೆನ್ಸ್ ಅಂತ ಕೂಡ ಏನು ಕನ್ಸಿಡರ್ ಮಾಡಿಲ್ಲ. ಈಗೇನು ಪಬ್ಲಿಕ್ ಸೆಕ್ಟರ್ ಗಳಿಂದ ಆಗಿರ್ಬೋದು, ಇದ್ರ ಪೂರಕ ದಾಖಲೆಗಳೇನು ಕಲೆಕ್ಟ್ ಮಾಡಿದ್ರೆ ಅದರ ಪರವಾಗಿ ಬಿಟ್ಟಿರ್ತಕ್ಕಂಥ ಒಂದು ದಾಖಲೆಗಳಂತಾನೆ ಹೇಳ್ಬೋದು. ಇಷ್ಟಕ್ಕೂ ಈ ಎಫ್ಟೈನ್ ಯಾರು, ಈ ಫೈಲ್ಸ್ ಅಲ್ಲಿ ಇರ್ತ ಎಫ್ಟೈನ್ ಫೈಲ್ಸ್ ಅಂತ ಏನ್ ಕರೀತಾರಲ್ವಾ ಈಗ, ಸೊ ಇದರಲ್ಲಿ ಇರ್ತಕ್ಕಂಥ ಎಫ್ಟೈನ್ ಅಂದ್ರೆ ಏನು ಅಂತ ಹೇಳೋದಾದ್ರೆ, ಈ ಎಫ್ಟೈನ್ ಅನ್ನೋದು ಆತನ ಹೆಸರು ಜೆಫ್ರಿ ಎಫ್ಟೈನ್, ಫುಲ್ ಹೆಸರು. ಈತ ಒಬ್ಬ ಅಮೆರಿಕದ ಏನು ಹಣಕಾಸು ಸಲಹೆಗಾರ ಆಗಿರ್ತಾನೆ, ಒಬ್ಬ ಶ್ರೀಮಂತ ವ್ಯಕ್ತಿ ಆಗಿರ್ತಾನೆ. ಅಂಡ್ ಇವನು ಪ್ರಪಂಚದ ಅತಿ ದೊಡ್ಡ ಏನು ಅಮೆರಿಕದ ಇನ್ಫ್ಲೂಯೆನ್ಸರ್ ಆಗಿ ಪ್ರಪಂಚದ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತಂದ್ರೆ ಒಬ್ಬ ರಾಜಕಾರಣಿ ಆಗಿರ್ಬೋದು, ಮಲ್ಟಿ ಬಿಲಿಯನಿಯರ್ ಡಾಲರ್ ಉದ್ಯಮಿಗಳಾಗಿರ್ಬೋದು, ಏನು ಹಾಲಿವುಡ್ ಸೆಲೆಬ್ರಿಟೀಸ್ ಆಗಿರ್ಬೋದು, ರಾಜ ಕುಟುಂಬದ ಸದಸ್ಯರಾಗಿರ್ಬೋದು, ಇಂಥವ್ರ ಜೊತೆ ಕಾಂಟ್ಯಾಕ್ಟ್ ಗಳನ್ನ ಹೊಂದಿರ್ತಾನೆ. ಅಂಡ್ ಅವರಿಗೆ ಏನು ಹ್ಯೂಮನ್ ಟ್ರಾಫಿಕ್ ಅನ್ನ ಸಪ್ಲೈ ಮಾಡ್ತಾ ಇರ್ತಾನೆ. ಅದು ಇನ್ನೂ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಮುಂದೆ. ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಭಯಾನಕ ಆರೋಪಗಳು ಈ ಎಪ್ಸ್ಟೈನ್ ಮೇಲೆ ಇದಾವೆ. ಅದು ಸಾಮಾನ್ಯದಾದಂತಹ ಆರೋಪಗಳಲ್ಲ ಅಂತ ಹೇಳ್ಬೋದು. ಏನಂತಂದ್ರೆ ಈತನ ಮೇಲೆ ಇರತಕ್ಕಂಥ ಆರೋಪಗಳು ಅಪ್ರಾಪ್ತ ಬಾಲಕಿಯರ ಲೈಂಗಿಕ ದುರುಪಯೋಗ ಮಾಡ್ಕೊಂಡಿರೋದಾಗಿರ್ಬೋದು, ಮತ್ತೆ ಸೆಕ್ಸ್ ಟ್ರಾಫಿಕಿಂಗ್ ಆಗಿರ್ಬೋದು, ಮತ್ತೆ ಶಕ್ತಿಶಾಲಿಗಳಿಗೆ ಸಪ್ಲೈ ಮಾಡ್ತಾ ಇದ್ದಿದ್ದು, ಅಪ್ರಾಪ್ತ ಬಾಲಕಿಯರನ್ನ ಅವ್ರಿಗೆ ಸಪ್ಲೈ ಮಾಡ್ತಾ ಇದ್ದಾರಂತ. ಸೊ ಬಹಳಷ್ಟು ಆರೋಪಗಳಿದಾವೆ. ಅಂಡ್ ಪೂರಕ ದಾಖಲೆಗಳು ಇತ್ತೀಚೆಗೆ ಏನು ಬಿಡುಗಡೆ ಕೂಡ ಆಗಿದಾವೆ ಅಂತಾನೆ ಹೇಳ್ಬೋದು. ವಿಚಾರ ಏನಪ್ಪಾ ಅಂತಂದ್ರೆ, ಲೋಲಿತಾ ಎಕ್ಸ್ಪ್ರೆಸ್ ಇದು ಒಂದು ವಿಮಾನ. ಇದು ಎಪ್ಸ್ಟೈನ್ ಅವರ ಒಂದು ಖಾಸಗಿ ವಿಮಾನ. ಇದರಲ್ಲಿ ಯಾರೆಲ್ಲ ಓಡಾಡಿದ್ದಾರೆ ಅಂಡ್ ಅವರೆಲ್ಲ ಲಾಗ್ಸ್ ಅನ್ನೋದು ಅದ್ರ ಡೀಟೇಲ್ಸ್ ಅಲ್ಲಿ ಇದೆ, ಇದರಲ್ಲಿ ರೆಕಾರ್ಡ್ ಆಗಿದೆ. ಅಂಡ್ ಎಷ್ಟು ಖಾಸಗಿ ಆಗಿತ್ತು ಅವರ ಪ್ರಯಾಣ, ಯಾರೆಲ್ಲ ಎಷ್ಟು ದೊಡ್ಡ ರಾಜಕಾರಣಿಗಳಾಗಿರ್ಬೋದು, ಸೆಲೆಬ್ರಿಟಿಗಳಾಗಿರ್ಬೋದು, ರಾಜಮನೆತನ ಆಗಿರ್ಬೋದು, ಯಾರೆಲ್ಲ ಓಡಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸೊ ಆ ಫೈಲ್ ಏನು ವಿಮಾನದಲ್ಲಿ ಓಡಾಡಿರೋದ್ರ ಬಗ್ಗೆ ದಾಖಲೆಗಳು ಕೂಡ ಇದಾವೆ ಅಂತಾನೆ ಹೇಳ್ಬೋದು. ಹೆಸರು ಇದ್ದರೆ ತಪ್ಪಿತಸ್ಥರು ಅನ್ನೋ ಹಾಗಲ್ಲ, ಯಾಕಂತಂದ್ರೆ ಈಗೇನ್ ಬಿಡುಗಡೆ ಆಗಿದಾವೆ ಅವು ಕಂಪ್ಲೀಟ್ ಆಗಿ ಎವಿಡೆನ್ಸ್ ಅಂತ ಕೋರ್ಟ್ ಅನ್ನೋದು ಕನ್ಸಿಡರ್ ಮಾಡಿಲ್ಲ. ಅಂಡ್ ತಪ್ಪಿತಸ್ಥರು ಇವರೇ ಅಂತ ಕೂಡ ಯಾವುದೇ ರೀತಿಯಾದ ಅಧಿಕೃತ ದಾಖಲೆಗಳು ಕೂಡ ಇಲ್ಲ. ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಈಗೇನ್ ಬಿಡುಗಡೆ ಆಗಿದಾವೆ ಒಂದು ಸಾಕ್ಷಿಗಳಂತ ಪರಿಗಣಿಸಲ್ಪಟ್ಟಿರ್ತಕ್ಕಂಥ ಪಬ್ಲಿಕ್ ಸೆಕ್ಟರ್ ಇಂದ ಇದುವರೆಗೆ ಕೋರ್ಟ್ ಅನ್ನೋದು ಈ ಒಂದು ಎವಿಡೆನ್ಸ್ ಅನ್ನ ಇಟ್ಕೊಂಡು ಯಾರಿಗೆ ಕನ್ಸಿಡರ್ ಮಾಡಿಲ್ಲ ಇವರೇ ಆರೋಪಿಗಳು ಅಥವಾ ಅಪರಾಧಿಗಳು ಅಂತ ಹೇಳ್ಬಿಟ್ಟು. ಜಸ್ಟ್ ಈ ಒಂದು ಸಾಕ್ಷಿಗಳ ಬಿಡುಗಡೆ ಅಷ್ಟೇ ಆಗ್ತಾ ಇದೆ. ಎಪ್ಸ್ಟೈನ್ ಅಂತ ಒಂದು ಪ್ರೈವೇಟ್ ಐಲ್ಯಾಂಡ್ ಅನ್ನ ಇಟ್ಕೊಂಡಿದ್ದು, ಅಲ್ಲಿ ಒಂದು ಖಾಸಗಿ ಸಾಮ್ರಾಜ್ಯವನ್ನ ಸೃಷ್ಟಿ ಮಾಡ್ಕೊಂಡಿದ್ದು, ಅಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಅನ್ನ ಮಾಡಿ ಈ ಅಪ್ರಾಪ್ತ ಬಾಲಕಿಯರನ್ನ ಅಲ್ಲೇ ಕರ್ಕೊಂಡೋಗಿ ರಾಜಕಾರಣಿಗಳಿಗೆ ಅವ್ರಿಗೆ ಸಪ್ಲೈ ಮಾಡ್ತಾ ಇದ್ದ. ಅಲ್ಲಿಗೆ ಯಾರೆಲ್ಲ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗೇನು ಮೇಲ್ಗಳಲ್ಲಿ ಹೋರಾಡ್ತಾ ಇರೋದಾಗಿರ್ಬೋದು, ಏನು ಪ್ರೈವೇಟ್ ಏರೋಪ್ಲೇನ್ ಏನಿತ್ತಲ್ಲ ಲಲಿತಾ ಎಕ್ಸ್ಪ್ರೆಸ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಹೋರಾಡಿರೋ ಲಾಗ್ಸ್ ಆಗಿರ್ಬೋದು, ಮತ್ತೆ ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥ ವಿಡಿಯೋ ಫೋಟೋಗಳಲ್ಲಿ ನಮ್ಗೆ ಕಾಣ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ದೊಡ್ಡ ದೊಡ್ಡ ಹೆಸರುಗಳು ಕೇಳ್ತಾ ಹೋದ್ರೆ ನನಗೆ ಶಾಕ್ ಆಗುತ್ತೆ. ಆ ರೀತಿಯಾದ ಹೆಸರುಗಳು ಕೂಡ ಇಲ್ಲಿ ಆ ಹೈಲ್ಯಾಂಡ್ಗೆ, ಆ ಪ್ರೈವೇಟ್ ಹೈಲ್ಯಾಂಡ್ಗೆ ಹೋಗಿ ಅಲ್ಲಿ ಏನು ಪಾರ್ಟಿ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು, ಏನು ಅರೇಂಜ್ ಮಾಡಿರ್ತಾರೆ ಅದನ್ನೆಲ್ಲ ಅವರು ಎಂಜಾಯ್ ಮಾಡಿ ಬರ್ತಾ ಇದ್ರು ಅಂತ ಕೂಡ ಹೇಳ್ಬೋದು. ಫೈಲ್ಸ್ ಅನ್ನೋದು ಜೆಫ್ರಿ ಎಪ್ಸ್ಟೈನ್ ಸತ್ ಮೇಲೆ ಇನ್ನೂ ಜಾಸ್ತಿ ಟ್ರೆಂಡ್ ಆಗ್ಲಿಕ್ಕೆ ಬಂತು. ಏನಕ್ಕಂತಂದ್ರೆ ಈ ಜೆಫ್ರಿ ಎಪ್ಸ್ಟೈನ್ ಸಾವು ಅನ್ನೋದೇ ಒಂದು ಆಶ್ಚರ್ಯ, ಒಂದು ನಿಗೂಢ ಅಂತಾನೆ ಹೇಳ್ಬೋದು.
2019ರಲ್ಲಿ ಜೆಫ್ರಿ ಎಪ್ಸ್ಟೀನ್ ಅನ್ನೋದು ಜೈಲಲ್ಲಿ ಇರಬೇಕಾದ್ರೇನೆ ಸತ್ತೋಗ್ತಾನೆ. ಜೈಲಲ್ಲಿ ಇರಬೇಕಾದ್ರೆ ಸಾಯ್ಬೇಕಾದ್ರೆ ಏನಕ್ಕೆ ಅಷ್ಟೊಂದು ಅನುಮಾನಗಳು ಬರ್ತವೆ ಅಂತಂದ್ರೆ, ಸೊ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತಾನೆ ಅಂತ ಹೇಳ್ತಾರೆ. ಏನಕ್ಕೆ ಆತ್ಮಹತ್ಯೆ ಮಾಡ್ಕೊಂತಾರೆ ಅಂತಂದ್ರೆ, ಇನ್ ಕೇಸ್ ಬದುಕಿದ್ರೆ ಈಗೇನು ಪ್ರಭಾವಿ ಹೆಸರುಗಳಿದಾವೆ ಅವರೆಲ್ಲ ಹೊರಗಡೆ ಬಂದವರಿಗೆಲ್ಲ ಶಿಕ್ಷೆ ಆಗೋ ಸಾಧ್ಯತೆಗಳಿದೆ ಅಂತ ಅವರೇ ಏನಾದರೂ ಮಾಡಿರ್ಬೋದು ಅನ್ನೋ ಆರೋಪಗಳು ಕೂಡ ಇದಾವೆ. ಸೊ ಏನಕ್ಕೆ ಇಷ್ಟೊಂದು ಆತ್ಮಹತ್ಯೆ ಮಾಡ್ಕೊಂಡು ಏನಕ್ಕೆ ಅಷ್ಟೊಂದು ಸಂಶಯ ಇದೆ ಈ ಸಾವಿನ ಮೇಲೆ ಅಂತ ಹೇಳೋದಾದ್ರೆ, ಸೊ ಅವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಏನಂತ ಬ್ಲೇಮ್ ಮಾಡ್ತಾ ಇದ್ರೆ, ಅವತ್ತಿನ ಅಲ್ಲಿ ಜೈಲಲ್ಲಿ ಇರ್ತಕ್ಕಂಥ CCTV ಅನ್ನೋದು ಕೆಲಸ ಮಾಡಿರೋದಿಲ್ಲ. ಮತ್ತೆ ಅಲ್ಲೇನು ಕಾಯ್ತಾ ಇರ್ತಾರೆ ಗಾರ್ಡ್ ಅನ್ನೋದು ನಿದ್ದೆ ಮಾಡಿದ್ರು ಅಂತ ಹೇಳ್ತಾರೆ. ಅದಾದ್ಮೇಲೆ ಏನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳಿದೆ ಅದರಲ್ಲಿ ಕೂಡ ಸುಮಾರಷ್ಟು ಸಂಶಯಗಳಿದಾವೆ ಅಂತಾನೆ ಹೇಳ್ಬೋದು. ಇವೆಲ್ಲ ಸಂಶಯಗಳಿಂದ ಈ ಏನು ಎಪ್ಸ್ಟೀನ್ ಫೈಲ್ಸ್ ಅನ್ನೋದೇನಿದೆ ಈತ ಸತ್ತಾದ್ಮೇಲೆ ಇನ್ನೂ ಜಾಸ್ತಿ ಬೆಳಕಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇತ್ತೀಚಿನ ಅಂದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ನ್ಯಾಯಾಲಯದ ದಾಖಲೆಗಳು ಬಹಿರಂಗವಾಗಿ ಬಿಡುಗಡೆ ಆಗಿದ್ದಾವೆ. ಬಟ್ ಏನಿದೆ ಆರೋಪ ಅಂತ ಹೇಳೋದಾದ್ರೆ ಪ್ರಭಾವಿ ಹೆಸರುಗಳು ಉಲ್ಲೇಖ ಆದ್ರೂ ಇದೆ. ಬಟ್ ಸಂಪೂರ್ಣ ಸತ್ಯ ಅನ್ನೋದು ಇನ್ನೂ ಹೊರಗಡೆ ಬಂದಿಲ್ಲ. ಬಟ್ ಇಲ್ಲಿರ್ತಕ್ಕಂಥ ಡೌಟ್ ಏನಪ್ಪಾ ಅಂತಂದ್ರೆ, ದೊಡ್ಡವರನ್ನ ರಕ್ಷಿಸಲ್ಪಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಸುಮಾರಷ್ಟು ವರ್ಷಗಳ ಹಿಂದೆ ಒಬ್ಬ ಲೇಡಿ ಏನು ಹೊರಗಡೆ ಬಂದು ಕಿರಿಚಾಡ್ತಾ ಹೇಳ್ತಾ ಇದ್ದಾರೆ, ಡಿಸ್ಕಸ್ಟಿಂಗ್, ಒಳಗಡೆ ಸಣ್ಣ ಮಕ್ಕಳನ್ನ ರೇಪ್ ಮಾಡಿ ಕೊಂದು ಅವರನ್ನು ತಿಂತಾ ಇದ್ದಾರೆ ಅಂತ ಹೇಳಿದಾಗ ಅವ್ರಿಗೆ ಮಾನಸಿಕ ಅಸ್ವಸ್ಥತೆಯನ್ನ ಆಗಿದೆ ಅಂತ ಹೇಳ್ಬಿಟ್ಟು ಕೂಡ ಅವ್ರನ್ನ ಆರೋಪ ಮಾಡಿರ್ತಾರೆ ಆ ತರ ಹೇಳಿರೋರಿಗೆ. ಅಂಡ್ ಇಷ್ಟೆಲ್ಲ ನಡೀತಾ ಇದ್ರು ಯಾರೋ ಅದ್ರ ಬಗ್ಗೆ ಅಷ್ಟೊಂದು ಕನ್ಸರ್ನ್ ತಗೊಂಡಿರೋದಿಲ್ಲ. ಯಾಕಂತಂದ್ರೆ ಇದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಇನ್ವಾಲ್ವ್ಮೆಂಟ್ ಆಗಿರ್ತದೆ. ಸುಮಾರು 14 ವರ್ಷ 13 ವರ್ಷ ಅಂತ ಬಾಲಕಿಯರನ್ನ ಅಲ್ಲಿಗೆ ಸಪ್ಲೈ ಮಾಡಿ ಅವ್ರನ್ನ ರೇಪ್ ಮಾಡ್ತಾ ಇದ್ರು ಅಂತ ಹೇಳಿರ್ತಕ್ಕಂಥ ಆರೋಪಗಳು ಕೂಡ ಇದು ಅತಿ ಹೆಚ್ಚು ಇಲ್ಲಿ ಈಗ ಬೆಳಕಿಗೆ ಬರ್ತಿರೋದು ದಾಖಲೆಗಳ ಮೂಲಕ ಆಗಿರ್ಬೋದು ಅಥವಾ ವಿಡಿಯೋ ಸ್ಫೋಟಗಳ ಮೂಲಕ. ಬಿಡುಗಡೆ ಮಾಡಿರತಕ್ಕಂಥ ದಾಖಲೆಗಳ ಪ್ರಕಾರ ಟ್ರಂಪ್ ಹೆಸರು ಬಹಿರಂಗ ಆಗಿದೆ ಆ ದಾಖಲೆಗಳಲ್ಲಿ. ಬಟ್ ಅಲ್ಲಿ ಹೇಳಿರೋದ್ರ ಪ್ರಕಾರ ಅವ್ರ ಜೊತೆ ನಂಟಿತ್ತು, ಬಟ್ ಯಾವುದೇ ರೀತಿಯಾದ ಕ್ರೈಮ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋ ತರ ಯಾವುದೇ ರೀತಿಯಾದ ಪೂರಕ ದಾಖಲೆಗಳು ಈಗ ಬಿಡುಗಡೆ ಆಗಿರೋದ್ರಲ್ಲಿಲ್ಲ. ಇದನ್ನ ನೋಡ್ತಾ ಇರೋದಾದ್ರೆ ಯಾರನ್ನ ಒಬ್ಬರನ್ನ ರಕ್ಷಣೆ ಮಾಡ್ಲಿಕ್ಕೆ ಇದೆಲ್ಲ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನಗಳು ಕೂಡ ಕಾಡ್ತಾ ಇದೆ. ಸೊ ಇದ್ರ ಬಗ್ಗೆ ಇನ್ನೂ ಸಂಪೂರ್ಣವಾದ ತನಿಖೆ ಅನ್ನೋದು ಇನ್ನೂ ಆಗ್ಬೇಕಾಗಿದೆ. ಅಂಡ್ ಇದ್ರ ಬಗ್ಗೆ ತೀರ್ಪು ಕೂಡ ಹೊರಬರ್ಬೇಕಾಗಿದೆ. ಇದು ಜಸ್ಟ್ ಒಂದು ಏನು ಫೈಲ್ಸ್ ಅಲ್ಲಿ ಇದೆಯಾ ಆ ಒಂದು ಫೈಲ್ಸ್ ಅನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ನ್ಯಾಯಾಲಯ ಅಂತಾನೆ ಹೇಳ್ಬೋದು. ಇದಿಷ್ಟು ಮಟ್ಟಿಗೆ ಈಗ ಬಿಡುಗಡೆ ಆಗಿರೋವೆಲ್ಲ ಸತ್ಯ ಅಂತನಲ್ಲ, ಹಂಗಂತ ಸುಳ್ಳು ಅಂತನೂ ಇಲ್ಲ. ಇನ್ನು ಪ್ರಾಪರ್ ಇನ್ವೆಸ್ಟಿಗೇಷನ್ ಮಾಡಿ ಇದ್ರ ಬಗ್ಗೆ ಆರ್ಡರ್ಸ್ ಕೂಡ ಬರಬೇಕಾಗಿದೆ. ಇದು ಒಂದಿಷ್ಟು ಕ್ಲಾರಿಟಿ, ಕೇಸ್ ಬಗ್ಗೆ ಕ್ಲಾರಿಟಿ ಕೊಡೋ ಪ್ರಯತ್ನ ಆಗಿತ್ತು. ಇನ್ನು ಡೆಪ್ತ್ ಹೋಗಿದ್ವಿ ಅಂತಂದ್ರೆ ಇನ್ನು ವಿಡಿಯೋ ತುಂಬಾ ಲೆಂತ್ ಆಗ್ತಾ ಹೋಗುತ್ತೆ. ಅದೆಷ್ಟು ಬೇಡ, ಜಸ್ಟ್ ಒಂದು ಕ್ಲಾರಿಟಿ ಕೊಡೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದಿಷ್ಟು ಜೆಫ್ರಿ ಎಪ್ಸ್ಟೀನ್ ಅಂದ್ರೆ ಯಾರು, ಎಪ್ಸ್ಟೀನ್ ಫೈಲ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆಗಿನ ಮಾಹಿತಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂಥ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.